ಈ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ಸ್ಪರ್ಧಿಗಳಿಗೆ ಬಿಸಿ ಮುಟ್ಟಿಸಿದ್ರು. ಈ ಸೀಸನ್ ನಲ್ಲಿ ಜಗಳ ಅಸಮಾಧಾನ ಮಾತ್ರ ಹೈಲೈಟ್ ಆಗ್ತಿದೆ ಅಂತ ಕಿಚ್ಚ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ರು. ಮಾಳು ನಿಪನಾಳ ನನಗಿದು ಸರಿ ಬರ್ತಿಲ್ಲ ಅನ್ನುವಂತ ಹೇಳಿಕೆಗೆ ಪ್ರತಿಕ್ರಿಯಿಸಿ ಸುದೀಪ್ ಬಿಗ್ ಬಾಸ್ ಮನೆ ಬಾಗಿಲನ್ನ ತೆಗೆಸಿ ಹೊರಗೆ ಹೋಗ್ಬೇಕಾದ್ರೆ ಈಗಲೇ ಹೋಗಿ ಅಂತ ನೇರವಾಗಿ ಹೇಳಿದ್ರು. ಎಲ್ರಿಗೂ ಶೋ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತೆ ಖಡಕ್ ಎಚ್ಚರಿಕೆಯನ್ನ ಕಿಚ್ಚ ಕೊಟ್ರು. ಅಸುರಾಧಿಪತಿಯಾಗಿ ಕಾಕ್ರೋಚ್ ಸುದಿ ನಿರೀಕ್ಷೆ ಪೂರೈಸಲಿಲ್ಲ ಅಂತ ಕೂಡ ಸುದೀಪ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸುದಿ ಸಮಜಾಯಿಷಿ ನೀಡಿದ್ರು ಕೂಡ ಸುದೀಪ್ ಇದು ಕಾಮಿಡಿ ಶೋ ಅಲ್ಲ, ಸಾವಿರಾರು ಜನ ಭಕ್ತಿಯಿಂದ ನೋಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಮಾಳು ಕ್ಷಮೆ ಕೇಳಿದ್ರು, ಯಾರು ಹೊರಗೆ ಹೋಗೋದಕ್ಕೆ ಮುಂದಾಗ್ಲಿಲ್ಲ. ಸುದೀಪ್ ಅವರ ಮಾತು ಮನೆಯಲ್ಲಿ ಸೀರಿಯಸ್ ಮೂಡ್ ಅನ್ನ ಸೃಷ್ಟಿ ಮಾಡಿತು. ಸುದೀಪ್ ಕೆಲವರ ಸೇಫ್ ಗೇಮ್ ನನ್ನ ಟಾರ್ಗೆಟ್ ಮಾಡಿದ್ರು. ನಿಮ್ಮ ವ್ಯಕ್ತಿತ್ವ ಶಕ್ತಿ ಕಾಣಿಸ್ತಾ ಇಲ್ಲ, ಆಡಿಯನ್ಸ್ಗೆ ಕಾರಣ ಕೊಡ್ತಿಲ್ಲ ಅಂತ ಹೇಳಿದ್ರು. ಇನ್ನು ಮಲ್ಲಮ್ಮಗೆ ಗೌರವದಿಂದಲೇ ಸ್ಪಷ್ಟ ಸಂದೇಶವನ್ನ ಕಿಚ್ಚ ನೀಡಿದ್ರು. ಕಲಿಯೋ ವೇದಿಕೆ ಇದು ಅಲ್ಲ, ವಾಲ್ಯೂಮ್ ಕಂಟೆಂಟ್ ಅಲ್ಲ, ರಿಯಲ್ ಪರ್ಫಾರ್ಮೆನ್ಸ್ ಬೇಕು ಅನ್ನುವಂತ ಮಾತುಗಳೊಂದಿಗೆ ಶೋಗೆ ಇರುವಂತ ಗಂಭೀರತೆಯನ್ನ ಕಿಚ್ಚ ನೆನಪಿಸಿದ್ರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.